ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಬ್ಬರೇ ಕಸ್ಟಮರ್ ಇಷ್ಟೆಲ್ಲ ಬ್ಲೌಸ್ಗಳನ್ನ ತಂದುಕೊಟ್ಟಿದ್ರು. ಆದರೆ ಯಾವುದೇ ರೀತಿ ಚಾಯ್ಸು ಕೂಡ ಮಾಡಿರಲಿಲ್ಲ. ಅವರು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಷ್ಟಕ್ಕೆ ಮಾಡಿ ಅಂತ ಒಂದು ಅಮೌಂಟ್ ಹೇಳಿದರು. ಲಾಸ್ಟಲ್ಲಿ ಎಷ್ಟು ಅಮೌಂಟ್ ಹೇಳಿದರು ಅಂತ ನಾನು ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದು ಕೂಡ ಹೊಸ ಹೊಸ ಡಿಸೈನು. ಇದೊಂದು ಡಿಸೈನ್ ಅಂತೂ ಯಾವುದೇ ಕಸ್ಟಮರ್ ಕೊಟ್ಟರು ಕೂಡ ಇದೊಂದು ಡಿಸೈನ್ ಇರಲೇಬೇಕು, ಇದೊಂದಿರಲಿ ಮಾಡಿ ಅಂತ ಹೇಳ್ತಾರೆ. ಈ ಡಿಸೈನ್ ಅಂತೂ ತುಂಬಾ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲ ವೀಡಿಯೋಸಲ್ಲೂ ಕೂಡ ಹೇಳ್ತಿರ್ತೀನಿ. ಆದರೂ ಕೂಡ ಒಬ್ಬರದೇ ಕಸ್ಟಮರು ಅಂತ ಹೇಳಿದಾಗ ಎಲ್ಲ ಬ್ಲೌಸನ್ನು ಕೂಡ ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ತೋರಿಸ್ತಿದ್ದೀನಿ ನಿಮಗೆ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇದು ಸೀರೆ ಮತ್ತು ಬ್ಲೌಸು ಒಂದೇ ಕಲರ್ ಆಗಿರೋದ್ರಿಂದ ಗೋಲ್ಡಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಇದು ನೈಟ್ ಟೈಮ್ ವಿಡಿಯೋ ಮಾಡ್ಕೊತಿರೋದ್ರಿಂದ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿಲ್ಲ. ಗೋಲ್ಡಲ್ಲಿ ನಾನು ವರ್ಕ್ನ ಮಾಡಿದ್ದೀನಿ. ಕಸ್ಟಮರು ಬರಲ್ಲ ಅಂತ ತಿಳ್ಕೊಂಡು ವಿಡಿಯೋ ಮಾಡ್ಕೊಂಡಿರಲ್ಲ. ಕಸ್ಟಮರ್ನ ನಿಲ್ಲಿಸ್ಕೊಂಡೇ ವಿಡಿಯೋ ಮಾಡಿಕೊಂಡೆ. ಅವರು ಅರ್ಜೆಂಟ್ ಮಾಡಿಸಿದ್ರು, ಸಂಜೆ ಆಯಿತು ಕೊಡಿ ಅಂತ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿಯಾಗಿ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸಂಜೆ ಆಗಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಿಲ್ಲ ಅಂದ್ಕೊಂಡೆ. ಕೆಲವೊಂದು ಕಲರ್ ಕಾಂಬಿನೇಷನ್ ಕೂಡ ಅಷ್ಟಾಗಿ ಕಾಣಿಸ್ತಿಲ್ಲ. ನೋಡಿ, ಇದು ಬಂದು ಲೈಟ್ ಪಿಂಕ್ ಇದೆ, ಗೋಲ್ಡ್ ಇದೆ. ಬೆಳಿಗ್ಗೆ ಟೈಮ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿತ್ತೇನೋ. ಆದರೂ ಕೂಡ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ. ಮತ್ತು ನಾನು ಇವರಿಗೆ ಮಾಡಿರುವಂಥದ್ದೆಲ್ಲ ಹೊಸ ಹೊಸ ಡಿಸೈನ್ನೇ ಮಾಡಿದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ. ಸ್ಲೀವ್ಸಿಗೆ ಲೈನು ಕೂಡ ಹಾಕಿದ್ದೀನಿ, ಬುಟ್ಟಾಸು ಕೂಡ ಹಾಕಿದ್ದೀನಿ. ಅವ್ರು ಆವಾಗಲೇ ಹೇಳ್ದಾಗೆ ಯಾವ ಸೀರೆಗೆ ಯಾವುದಾದ್ರೂ ಸರಿಯೇ, ನಿಮ್ಮದೇ ಚಾಯ್ಸು, ನನಗೆ ಇಷ್ಟ ಅಮೌಂಟಿಗೆ ಮಾಡಿಕೊಡಿ ವರ್ಕಿಂದ ಕುಚ್ಚಿಂದ ಅಂತ ಹೇಳಿದರು. ಕುಚ್ಚು ಕೂಡ ಕಟ್ಟಿದ್ದೀನಿ, ಫಾಲು ಲೈನಿಂಗ್ ಎಲ್ಲ ನಾನು ಯಾಕೆ ಸ್ಟಿಚ್ ಮಾಡಿದ್ದೀನಿ. ಈ ಒಂದೊಂದು ಬ್ಲೌಸಿಗೆ ಇಷ್ಟ ಅಮೌಂಟಿಗೆ ಅಂತ ಹೇಳ್ಬಿಟ್ಟಿದ್ರು ಅವರು. ಅಷ್ಟು ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡಿ. ಒಂದಕ್ಕೆ ಸ್ವಲ್ಪ ಸಿಂಪಲ್ ಆದ್ರೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ. ನಾನು ಯಾವುದೇ ರೀತಿ ಚಾಯ್ಸ್ ಮಾಡಲ್ಲ. ತುಂಬ ವರ್ಷದಿಂದ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ತುಂಬ ಒಂದು 5-6 ವರ್ಷದಿಂದ ಪರಿಚಯ. ಇದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾನು ಬಾರ್ಡ್ರನ್ನ ಉಲ್ಟಾ ಮಾಡಿದ್ದೀನಿ. ನೋಡಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ. ಇದು ಕೂಡ ಒಂಥರ ಬ್ರಾಡಾಗಿ ಡೀಪ್ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಕೂಡ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಾರ್ಡ್ರನ್ನ ಉಲ್ಟಾ ಮಾಡಿದ್ದೀನಿ. ಕೆಳಗಡೆಗೆ ಪ್ಲೇನ್ ಇರುವಂಥದ್ದಕ್ಕೆ ವರ್ಕ್ ಮಾಡಿದ್ದೀನಿ. ಈ ರೀತಿ ಡೋರಿನೂ ಕೂಡ ಈ ರೀತಿ ಮಾಡಿದ್ದೀನಿ. ಆದಷ್ಟು ಡೋರಿಗೆಲ್ಲ ಯಾವುದಕ್ಕೂ ಕೂಡ ಇವರಿಗೆ ಹಾಕೊಳ್ಳಿಲ್ಲ ನಾನು. ನೋಡಿ ಈ ರೀತಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೇನ್ ಇರುವಂಥದ್ದಕ್ಕೆ ಕೆಳಗಡೆ ಮಾಡಿ ಬಾರ್ಡ್ರನ್ನ ಮೇಲ್ಗಡೆ ಮಾಡಿ ವರ್ಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಕಸ್ಟಮರ್ ಕೂಡ ಎಲ್ಲ ಡಿಸೈನು ತುಂಬಾ ಚೆನ್ನಾಗಿದೆ, ನೀವು ರೆಗ್ಯುಲರಾಗಿ ಮಾಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಮಾಡಿ ಅಂತ ಹೇಳಿದರು. ನೋಡಿದ ತಕ್ಷಣ ಕೂಡ ಎಲ್ಲದನ್ನು ಇಷ್ಟಪಟ್ಟರು. ಎಲ್ಲ ಸೀರೆಗೂ ಕೂಡ ಬೇಬಿ ಕುಚ್ಚು ಕಟ್ಟಿದ್ದೀನಿ, ಫಾಲ್ ಎಲ್ಲ ಹಾಕಿದ್ದೀನಿ. ಡಿಸೈನ್ಸು ಕೂಡ ಹೊಸ ಹೊಸ ಡಿಸೈನ್ಸೇ. ನಾನು ತುಂಬ ಹಳೆ ಡಿಸೈನ್ಸ್ ಯಾವುದೂ ಕೂಡ ಮಾಡಿಲ್ಲ ಇತ್ತೀಚೆಗೆ. ಎಲ್ಲ ಹೊಸದಾಗಿ ಬರುವಂಥ ಡಿಸೈನ್ಸೇ ಮಾಡಿದ್ದೀನಿ. ಯಾಕೆಂದರೆ ಕಸ್ಟಮರು ಅವರೇ ಚಾಯ್ಸ್ ಮಾಡಿದ್ರೆ ಅದು ಮಾಡಿರುವಂಥ ಡಿಸೈನ್ ಆದರೂ ಕೂಡ ಮಾಡಬೇಕಾಗತ್ತೆ. ಕಸ್ಟಮರ್ ಈ ರೀತಿ ನಮಗೇ ಚಾಯ್ಸ್ ಕೊಟ್ಟಾಗ ಹೊಸ ಡಿಸೈನ್ಸ್ ಮಾಡ್ತೀವಿ ಆದಷ್ಟು ಕೂಡ. ಅದರಲ್ಲೂ ಈ ರೀತಿ 4-5 ಬ್ಲೌಸ್ಗಳು ಕೊಟ್ಟಂಥ ಕಸ್ಟಮರ್ಗೆ ಸ್ವಲ್ಪ ಚೆನ್ನಾಗೇ ಮಾಡಬೇಕು ಅಂತ ಹೊಸ ಡಿಸೈನ್ಗಳೆಲ್ಲ ಮಾಡಿರ್ತೀವಿ. ಇದು ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ನೋಡಿ ಆಲ್ರೆಡಿ ಇನ್ನೊಬ್ಬರು ಕಸ್ಟಮರು ಈ ರೀತಿ ಡಿಸೈನ್ನೇ ಮಾಡಿಕೊಡಿ ನಮಗೂ ಕೂಡ ಅಂತ ಹೇಳಿದ್ದಾರೆ. ಅದು ಕೂಡ ಈ ರೀತಿಯೇ ನೇರಳೆ ಕಲರ್ದು ಬ್ಲೌಸು ಮತ್ತು ರಾಮ ಗ್ರೀನು ಸೀರೆನೇ ಬಂದಿದೆ. ಅದಕ್ಕೆ ನಮಗೆ ಇದೇ ಸೂಟ್ ಆಗುತ್ತೆ, ಇದನ್ನೇ ಮಾಡಿಕೊಡಿ ಅಂದರೆ ಈ ವಿಡಿಯೋನ ತೋರಿಸ್ದೆ ಇದನ್ನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಮಾಡಿದ್ರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ಕೆಲವೊಂದು ಡಿಸೈನ್ಸು ತುಂಬಾ ಚೆನ್ನಾಗಿ ಬರುತ್ತೆ. ಕಸ್ಟಮರ್ಗೆ ತುಂಬಾ ಇಷ್ಟಪಡೋ ರೀತಿಯೇ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಇವರು ಕೂಡ ತುಂಬಾ ಇಷ್ಟಪಟ್ಟರು. ಇವಾಗ ಇದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅವ್ರದ್ದೇ ಯಾರ್ದೋ ರಿಲೇಷನ್ದು ಇನ್ನೊಂದು 4 ಬ್ಲೌಸ್ನ ತಂದುಕೊಟ್ಟಿದ್ದಾರೆ. ವರ್ಕ್ ಮಾಡಿಕೊಡಿ ಅಂತ. ಕುಚ್ಚು ಫಾಲೆಲ್ಲ ಹಾಕ್ಕೊಂಡಿದ್ದಾರೆ. ಬರೀ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ, ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡಬೇಕು. ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬೇರೆ ಕಸ್ಟಮರು ಅವರಿಗೆ ಕೊಟ್ಟಿರುವಂಥದ್ದು. ಅದು ಕೂಡ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ಮುಂದೆ ಹಾಕ್ತೀನಿ. ನೋಡಿ, ಸಿಂಪಲ್ಲಾಗಿ 1-3 ಬ್ಲೌಸ್ ಕೊಟ್ಟಿದ್ರು, ಸೀರೆ ಬ್ಲೌಸ್ಗಳನ್ನ ಈ ರೀತಿಯಾಗಿ ಸ್ಟಾರ್ ನೆಕ್ ಥರ ಮಾಡಿ ಮಾಮೂಲಿ ಥ್ರೆಡ್ನ ಕೊಟ್ಟು ಫಾಲೋ ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ದೀನಿ. 1-3 ಬ್ಲೌಸ್ ಕೊಟ್ಟಿದ್ರು. ಅರ್ಜೆಂಟಲ್ಲಿ ನಾನು ಇನ್ನೆರಡನ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಇದು ಒಂದನ್ನು ಮಾಡಿಕೊಂಡೆ ಅಷ್ಟೇ. ಕಸ್ಟಮರ್ ತುಂಬಾ ಅರ್ಜೆಂಟಲ್ಲೇ ಬಟ್ಟೆನ ಈಸ್ಕೊಂಡ್ರು. ನಾನು ಆವಾಗಲೇ ಹೇಳ್ದಾಗೆ ಎಲ್ಲದೂ ಕೂಡ ಹೊಸ ಡಿಸೈನ್ ಅಲ್ವಾ, ಇರಲಿ ಅಂತೇಳಿ ಹೇಗೋ ವಿಡಿಯೋ ಮಾಡಿಕೊಂಡೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದೊಂದು ಸೀರೆನ ಆಲ್ರೆಡಿ ತೊಗೊಂಡು ಹೊರಟೋಗಿದ್ರು, ಮೊದಲಿಗೆ ಕೊಟ್ಟಿದ್ರಲ್ಲ ಅವತ್ತೇ ಸೀರೆನ ಈಸ್ಕೊಂಡು ಹೊರಟೋಗಿದ್ರು. ಇದು ಕೂಡ ಅವ್ರದ್ದೇ.
ಈ ರೀತಿ ಬಂದಿದೆ. ಎಲ್ಲ ಕೂಡ ಹೊಸ ಡಿಸೈನೇ, ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ಎಲ್ಲದು ಕೂಡ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲದು ಕೂಡ. ಈ ರೀತಿ ಬ್ಲೌಸ್ ಪೀಸ್ ಎಲ್ಲ ತುಂಬಾ ಚೆನ್ನಾಗಿದ್ರೆ ಮತ್ತು ಪ್ಲೈನ್ ಬ್ಲೌಸ್ ಪೀಸ್ಗಳು ಬಂದರೆ ವರ್ಕ್ ಮಾಡೋದಕ್ಕೆ ನಮಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಮಾಡಿರುವಂಥ ಕೆಲಸ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ರೀತಿ ಇದ್ದಾಗ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ರೀತಿ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಎಲ್ಲ. ನಾನು ಆವಾಗಲೇ ಹೇಳ್ದಾಗೆ ಬೆಳಿಗ್ಗೆ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದೆ, ಎಲ್ಲದು ಕೂಡ ಗೋಲ್ಡು ಮತ್ತು ನಾನು ಹಾಕಿರೋಂಥ ಥ್ರೆಡ್ ಕಲರ್ ಎಲ್ಲ ನಿಮಗೆ ಚೆನ್ನಾಗಿ ಕಾಣಿಸ್ತಿತ್ತು. ನೈಟ್ ಟೈಮ್ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಗೋಲ್ಡು ಮತ್ತು ಥ್ರೆಡ್ ಕಲರ್ ಎಲ್ಲ ಅಷ್ಟಾಗಿ ಕಾಣಿಸ್ತಿಲ್ಲ. ಆದರೂ ಕೂಡ ಡಿಸೈನ್ಸು ನಿಮಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಹುಡುಕ್ತಿರ್ತೀರ ಮದುವೆ ಬ್ಲೌಸ್ಗಳು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ, ಎಂಗೇಜ್ಮೆಂಟು, ಗೃಹ ಪ್ರವೇಶ ಈ ಥರ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸರ್ಚ್ ಮಾಡ್ತಿರ್ತೀರ. ಈ ಥರ ಸರ್ಚ್ ಮಾಡೋಂಥವ್ರಿಗೆ ಈ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಕೂಡ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮಲ್ಲಿ ಎಲ್ಲಿ ಬೇಕಾದ್ರೂ ನೀವು ಸ್ಟಿಚ್ ಮಾಡಿಸ್ಕೋಬೋದು. ಇದು ಕೂಡ ಅಷ್ಟೇ. ನಾನು ಇತ್ತೀಚೆಗೆ ತುಂಬ ಬರ್ತಿರುವಂಥ ಸೀರೆಲ್ಲ ಇದೇ ರೀತಿ ಇದೆ. ಯೆಲ್ಲೋ ಮತ್ತು ಗೋಲ್ಡು ಕಲರ್ ಹಾಕಿದ್ರೆ ಕಾಣಿಸೋದೇ ಇಲ್ಲ, ಆ ರೀತಿಯಾಗಿ ಜಾಸ್ತಿ ಬರ್ತಿದೆ. ಎಲ್ಲ ಬ್ಲೌಸ್ ಪೀಸು ಕೂಡ ಈ ರೀತಿ ನೇರಳೆ ಬಣ್ಣದ ಬ್ಲೌಸ್ ಪೀಸೇ ಆಗಿರುತ್ತೆ. ಮತ್ತು ಯೆಲ್ಲೋ ಕಲರು ಸೀರೆನೇ ಜಾಸ್ತಿಯಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಆಲ್ರೆಡಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಂದು 3-4. ಈ ವಿಡಿಯೋದಲ್ಲೂ ಕೂಡ ಇದೇ ರೀತಿ ಇದೆ, ಎರಡು ಇದೇ ರೀತಿ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ವೀಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ ಅಂದರೂ ಕೂಡ ಇಲ್ಲಿ ನೋಡೋದಕ್ಕೆ ಕಾಣಿಸ್ತಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಗೋಲ್ಡ್ ಹಾಕಿದ್ರೆ ಅಷ್ಟಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಕಾಪರ್ ಗೋಲ್ಡ್ನ ಹಾಕಿದ್ದೀನಿ. ಆವಾಗ ಕಾಪರ್ ಗೋಲ್ಡಿಗೂ ಎಲ್ಲೋಗೂ ಅಷ್ಟಾಗಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಅಂತ ಆ ರೀತಿಯಾಗಿ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಎಲ್ಲ ಬ್ಲೌಸಿಗೂ ಕೂಡ ಇವಾಗ ಒಟ್ಟು ಎಲ್ಲ ನಾನು ಒಂದು 5, 6, 7 ಬ್ಲೌಸ್ ಏನೋ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಎಲ್ಲ ಬ್ಲೌಸಿಗೂ ಕೂಡ ಆ ಕಸ್ಟಮರ್ ನನಗೆ 1,000 ಅಮೌಂಟ್ ಕೊಡ್ತೀನಿ. ಫಾಲು, ಕುಚ್ಚು ಮತ್ತು ವರ್ಕಿಂದ 1,000 ಅಮೌಂಟ್ ಕೊಡ್ತೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಅಂತ ಹೇಳಿದರು. ಅವರು ಯಾವಾಗ ಬಂದ್ರೂ ಕೂಡ ಅವರು ನನಗೆ ಯಾವುದೇ ರೀತಿ ಡಿಸೈನ್ ಹೇಳಲ್ಲ, ಅಮೌಂಟ್ ಹೇಳ್ಬಿಡ್ತಾರೆ. ಇಷ್ಟು ಅಮೌಂಟಿಗೆ ಮಾಡಿಕೊಡಿ, ನಿಮಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡಿ ಅಂತ ಹೇಳ್ತಾರೆ. ನಾನು ಯಾವಾಗಲೇ ಆದರೂ ಅಷ್ಟೇ ಅವರಿಗೆ ರೆಗ್ಯುಲರಾಗಿ ಇಷ್ಟೆಲ್ಲ ಬ್ಲೌಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗೇ ಮಾಡಿಕೊಡ್ತೀನಿ. ಸ್ವಲ್ಪ ಚೆನ್ನಾಗೇ ವರ್ಕ್ ಎಲ್ಲ ಮಾಡಿ ಫಾಲು, ಕುಚ್ಚು ಎಲ್ಲ ಹಾಕಿನೇ ಕೊಡ್ತೀನಿ. ಅವ್ರು ತುಂಬಾ ಇಷ್ಟಪಡ್ತಾರೆ. ಯಾವಾಗ ಬಂದರೂ ಕೂಡ ನಿಮ್ಗೇನು ಹೇಳಬೇಕಾಗಿಲ್ಲ ಬಿಡಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಅವ್ರು ಯಾವಾಗ ಬಂದ್ರೂ ಕೂಡ ಯಾವುದೇ ರೀತಿ ಕ್ಯಾಟ್ಲಾಗ್ ಇಸ್ಕೊಂಡು ಡಿಸೈನು ಕೂಡ ಚಾಯ್ಸ್ ಮಾಡಲ್ಲ. ಬಟ್ಟೆನ ಕೊಟ್ಟು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಕೊಟ್ಟು ಹೊರಟೋಗ್ಬಿಡ್ತಾರೆ. ತುಂಬ ಕಸ್ಟಮರ್ ಕ್ಯಾಟ್ಲಾಗ್ ಎಲ್ಲ ಇಸ್ಕೊಂಡು ನೋಡಿ ಕೊನೆಗೆ ಬೇಡ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಅಂತಾರೆ. ತುಂಬ ಒಂದು ಅರ್ಧ ಗಂಟೆ 1 ಗಂಟೆ ಕ್ಯಾಟ್ಲಾಗ್ ಎಲ್ಲ ನೋಡ್ತಾರೆ, ಡಿಸೈನ್ಸ್ ಎಲ್ಲ ಸರ್ಚ್ ಮಾಡ್ತಾರೆ, ಎಲ್ಲ ಮಾಡು ಕೊನೆಗೆ ನಮಗೆ ಯಾವುದು ಅಷ್ಟು ಸೂಟ್ ಆಗ್ತಿಲ್ಲ, ನಿಮಗೆ ಗೊತ್ತಿರುತ್ತಲ್ಲ ಮಾಡಿ ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಕಸ್ಟಮರು ಟೈಮ್ ವೇಸ್ಟೇ ಮಾಡಲ್ಲ. ಇಷ್ಟು ಬಟ್ಟೆ ಇದೆ, ಇಷ್ಟು ಅಮೌಂಟಿಂಗ್ ಮಾಡಿ, ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ, ಮತ್ತು ನಾವು ಯಾವ ರೀತಿ ಎಲ್ಲ ಹಾಕೋತೀವಿ ಅನ್ನೋದು ಗೊತ್ತಿದೆ, ನೀವೇ ಮಾಡಿ ಅಂತ ಕೊಟ್ಟು ಹೊರಟೋಗ್ಬಿಡ್ತಾರೆ. ಈ ರೀತಿ ಕಸ್ಟಮರ್ ಬಂದಾಗ ನಮಗೂ ಏನೋ ಒಂಥರ ಖುಷಿ ಆಗುತ್ತೆ ಮಾಡೋದಕ್ಕೆ. ಏಕೆಂದರೆ ಅವ್ರು ಯಾವುದೇ ರೀತಿ ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಯಾವುದೇ ರೀತಿ ಅವರು ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ರು ಕೂಡ ಹಾಕೋತಾರೆ ಅನ್ನೋದು ನಮಗೂ ಒಂದು ಖುಷಿ. ಆವಾಗ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಕೊಡ್ತೀವಿ. ಆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಯಾವ ರೀತಿ ಎಲ್ಲ ಹಾಕೋತಾರೆ, ಅವ್ರಿಗೆ ಸಿಂಪಲ್ ಇಷ್ಟನೋ ಗ್ರ್ಯಾಂಡ್ ಇಷ್ಟನೋ ಇದನ್ನು ನೋಡಿ ಮಾಡ್ತೀವಿ ನಾವು ಕೂಡ ಅವ್ರ ಅಮೌಂಟಿಗೆ ಸೂಟ್ ಆಗೋ ರೀತಿ. ಕಸ್ಟಮರ್ ಕೂಡ ಎಲ್ಲ ಬ್ಲೌಸನ್ನು ತೊಗೊಂಡೋದ್ರು, ತುಂಬ ಇಷ್ಟಪಟ್ಟರು. ಇವಾಗ ಇನ್ನೂ 4 ಬ್ಲೌಸ್ ಕೊಟ್ಟಿದ್ದಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ, ಅದನ್ನು ಕೂಡ ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ತುಂಬ ಜನ ಸರ್ಚ್ ಮಾಡ್ತಿರ್ತೀರಾ ಬ್ಲೌಸ್ ಡಿಸೈನ್ಗಾಗಿ ಇತ್ತೀಚೆಗೆ. ಇವಾಗ ಸೀಸನ್ ಆಗಿರೋದ್ರಿಂದ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.